ಕೆರ ಒತ್ತಡಕ್ಕೆ ಮಣಿದ ನಗರಸಭೆ ಅಧಿಕಾರಿಗಳು, ಸಾರ್ವಜನಿಕರ ಆಕ್ರೋಶ. ತಿಪಟೂರು ನಗರದ ಬಿಎಚ್ ರಸ್ತೆ, ಉಳಿಯಾರು ರಸ್ತೆ ಹಾಗೂ ಬಸ್ ನಿಲ್ದಾಣಗಳ ರಸ್ತೆಗಳಲ್ಲಿ ಅನಧಿಕೃತವಾಗಿ ತಲೆ ಎತ್ತಿರುವ ಅಂಗಡಿಗಳನ್ನು ನಗರಸಭೆ ಹಾಗೂ ಪೊಲೀಸ್ ಇಲಾಖೆ ಜಂಟಿ ಕಾರ್ಯಾಚರಣೆ ಮೂಲಕ ತೆರವುಗೊಳಿಸುತ್ತಿರುವುದು ಸ್ವಾಗತ. ಆದರೆ ಇಂತಹ ಕಾನೂನು ಎಲ್ಲರಿಗೂ ಒಂದೇ ಎಂಬಂತೆ ವರ್ತಿಸಬೇಕಾದ ಅಧಿಕಾರಿಗಳು ಇಂದು ದಿವ್ಯ ಮೌನಕ್ಕೆ ಒಳಗಾಗಿರುವುದು ಆಶ್ಚರ್ಯಕ್ಕೆ ಎಡೆ ಮಾಡಿಕೊಟ್ಟಿದೆ. ತಿಪಟೂರು ನಗರದ ಸಂತೆಪೇಟೆ, ಎಲೆ ಆಸರೆ, ದೊಡ್ಡಪೇಟೆ ಹಾಗೂ ಈ ಭಾಗದಲ್ಲಿ ಬರುವ ಪ್ರಮುಖ ವ್ಯಾಪಾರ ಕೇಂದ್ರಗಳಲ್ಲಿ ಅಂಗಡಿ ಮಾಲೀಕರು ಅತಿಕ್ರಮವಾಗಿ ತಮ್ಮ ಅಂಗಡಿ ಮುಗ್ಗಟ್ಟುಗಳನ್ನು ರಸ್ತೆಗೆ ತಂದು ಪಾದಚಾರಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ತೊಂದರೆಯನ್ನ ಉಂಟು ಮಾಡುತ್ತಿದ್ದರು. ನಗರಸಭೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ತಾವು ಬಲಾಢ್ಯರ ಪರ ಎಂಬುದಾಗಿ ಬಿಂಬಿಸಿಕೊಳ್ಳುತ್ತಿದೆ ಎಂದು ನಗರಸಭೆ ಮಾಜಿ ನಗರಸಭಾ ಸದಸ್ಯ ಪದ್ಮಾ ತಿಮ್ಮೇಗೌಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಭಾಗವು ನಗರಸಭಾ ಮಾಜಿ ಅಧ್ಯಕ್ಷರ ವಾರ್ಡ್ ಆಗಿರುವುದರಿಂದ ಯಾವುದೇ ಅಧಿಕಾರಿಗಳು ಇತ್ತ ಸುಳಿಯದೆ ಕೇವಲ ಇಲ್ಲದವರ ಮೇಲೆ ದರ್ಪ ತೋರಿಸಿ ಬಲಾಢ್ಯರ ಮೇಲೆ ದರ್ಪ ತೋರಿದರೆ ಅವರ ರಕ್ಷಣೆ ಮಾಡುತ್ತಿದ್ದಾರೆ. ಮಾಜಿ ನಗರಸಭಾ ಅಧ್ಯಕ್ಷರ ಒತ್ತಡದ ಮೇಲೆ ಇಲ್ಲಿ ಯಾವುದೇ ರೀತಿಯ ಒತ್ತುವರಿ ತೆರವು ಕಾರ್ಯಾಚರಣೆಗೊಳಿಸದೇ ಇರುವುದು ನಗರಸಭಾ ಅಧಿಕಾರಿಗಳ ದೌರ್ಬಲ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಅದಕ್ಕೆ ಹೇಳ್ತೀವಲ್ಲ, ಟೈಮ್ ಕೊಡಿ ಅಂತ ಹೇಳ್ತೀವಲ್ವಾ, ನೋಟಿಸ್ ಮಾಡ್ತೀರಾ ನಮಗೆ. ಈಗ ಅವೆಲ್ಲ ಬೇಡ, ನಾವು ತಕ್ಕಂತೀವಿ, ನೀವು ಅಷ್ಟೇನೆ ಬೇಡ. ಈಗ ನಗರಸಭಾ ಅಧಿಕಾರಿಗಳೆಲ್ಲರೂ ಸೇರಿ ಈಗ ರೋಡ್ಗಳ ತೆರವುಗಳು, ಅಂಗಡಿಗಳೇನಿದೆ ರೋಡ್ ಸೈಡೆಲ್ಲ ತೆರವುಗೊಳಿಸ್ತಾ ಇದ್ದಾರೆ. ಅದೇ ರೀತಿ ಈಗ ಆಲ್ಕೋಟೆ ರೋಡ್ ಆಗಿರ್ಬೋದು, ಐಬಿ ಸರ್ಕಲ್ ರೋಡ್ ಆಗಿರ್ಬೋದು, ಅಲ್ಲೆಲ್ಲ ಈಗ ತೆರವುಗೊಳಿಸ್ಕೊಂಡು ಬಂದಿದ್ದಾರೆ. ಈಗ ದೊಡ್ಡಪೇಟೆ ನದಿ, ಬಸ್ ಸ್ಟ್ಯಾಂಡಲ್ಲಿ, ಎಲೆ ಹೆಸರದಲ್ಲಿ ಎಲ್ಲ ಇನ್ನೂ ತೆಗೆಸಿಲ್ಲ. ಅಲ್ಲಿ ಹಬ್ಬ ಹುಣ್ಣಿಮೆಗಳಲ್ಲೆಲ್ಲ ಜನಕ್ಕೆ ತುಂಬ ಓಡಾಡೋಕ್ಕೆ ತೊಂದರೆ ಆಗ್ತಾಯಿದೆ, ಟ್ರಾಫಿಕ್ ಆಗ್ತಾಯಿದೆ. ಅಲ್ಲೆಲ್ಲ ಯಾಕೆ ಇನ್ನೂ ತೆರವುಗೊಳಿಸಿಲ್ಲ? ಅಲ್ಲೆಲ್ಲ ಪ್ರಭಾವಿ ಅಧಿಕಾರಿಗಳೇನಾರು ಇದ್ದಾರೆ ಅಂತ ಹೇಳಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ಬಸ್ ಸ್ಟ್ಯಾಂಡಲ್ಲಿ ಹಣ್ಣಿನ ಅಂಗಡಿಗಳೆಲ್ಲ ರೋಡ್ ಸೈಡ್ ಇದ್ದಾವೆ, ಅಲ್ಲೆಲ್ಲ ಯಾಕೆ ಇನ್ನೂ ತೆಗೆಸಿಲ್ಲ? ಎಲ್ಲರಿಗೂ ಈಗ ಅಧಿಕಾರಿಗಳು ಮಾಡಿದ್ಮೇಲೆ ಕಾನೂನು ಎಲ್ಲರಿಗೂ ಒಂದೇ ರೀತಿ ಇರಬೇಕು. ಯಾಕೆ ಒಂದು ಕಡೆ ಒಂದು ರೀತಿ, ಇನ್ನೊಂದು ಕಡೆ ಇನ್ನೊಂದು ರೀತಿ ಏನಕ್ಕೆ ಮಾಡ್ತಾ ಇದ್ದಾರೆ? ಮಾಡಿದ್ಮೇಲೆ ಎಲ್ಲ ಕಡೆ ಇವರು ಒಂದೇ ರೀತಿ ಮಾಡಿಕೊಡ್ಬೇಕು. ಅದೇ ಥರ ಈಗ ತೆರವುಗೊಳಿಸಿದ್ರಲ್ಲಿ ಏನು ತಪ್ಪಿಲ್ಲ. ಅವ್ರಿಗೆ ಬೇರೆ ಕಡೆ ವ್ಯವಸ್ಥೆ ಏನಾರ ಬಡವ್ರುಗಳಲ್ಲ ಈಗ ತೆಗೆಸಿರೋ ಅಂಗಡಿಗಳು ಬೇರೆ ಕಡೆ ಏನಾರ ಅನುಕೂಲ ಮಾಡಿಕೊಟ್ಟು ಆಮೇಲೆ ಇವ್ರು ತೆಗೆಸ್ಬೇಕಾಯಿತು. ಏಕಾಏಕಿ ತೆಗೆಸಿರೋದ್ರಿಂದ ಅಲ್ಲಿರೋ ಅಂಗಡಿ ತೆರವು ಮಾಡಿರೋರಿಗೆಲ್ಲರಿಗೂ ತುಂಬ ತೊಂದರೆ ಆಗ್ತಾಯಿದೆ. ಅಧಿಕಾರಿಗಳು ಇದನ್ನು ಗಮನದಲ್ಲಿ ಇಟ್ಕೊಂಡು ಬೇರೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ವಿನಂತಿ ಮಾಡ್ಕೊತಾ ಇದ್ದೀವಿ. ಈಗ ದೊಡ್ಡಪೇಟೆ, ಬಸ್ ಸ್ಟ್ಯಾಂಡು ಎಲ್ಲ ಕಡೆ ಅಂಗಡಿಗಳಿರೋದ್ರಿಂದ ಎಲ್ಲ ಕಡೆ ತೆರವು ಮಾಡಿಕೊಡಿ. ನಮ್ಮದು ಯಾವ ಸಮಸ್ಯೆ ಇರಲಿಲ್ಲ, ನಮ್ಮದು ಯಾವ ಟ್ರಾಫಿಕ್ ಇರಲಿಲ್ಲ. ಅಲ್ಲಿ 20 ವರ್ಷ ನಾವು ಅಂಗಡಿ ಇಟ್ಟಿದ್ದೆ. ಏಕೆ ಬಂತು, ಏಕೆ ಇದು ಮಾಡಿದ ಮುನ್ಸಿಪಾಲ್ನವರು, ಅದಕ್ಕಾಗಿ ವಿನಂತಿ. ದೊಡ್ಡಪೇಟೆ, ಬಸ್ ಸ್ಟ್ಯಾಂಡು ಎಲ್ಲ ಕಡೆ ಟ್ರಾಫಿಕ್ ಇದ್ದು ಅಂಗಡಿಗಳು ತೆಗಿಸ್ತಾ ಇಲ್ಲ. ನಮ್ಮದು ಮಾತ್ರ ಯಾಕೆ ತೆಗಿಸಿದಾರ ನೀವು? ಇವರು ಎಲ್ಲ ಕಡೆ ತೆಗಿಸಿ, ನಮ್ಮ ನ್ಯಾಯ ತೆಗೆಸಿರೋಬ್ಬರನ್ನ. ನೀವು ತುಮಕೂರಿನವರಾಗಿದ್ದರೆ ಇಲ್ಲಿಂದ ಜಸ್ಟ್ 30 ಕಿಲೋಮೀಟರ್ ದೂರದಲ್ಲಿರುವ ಕೆಕೆ ಜಂಗಲ್ ರೆಸಾರ್ಟ್ನಲ್ಲಿ ನೀವು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಹೊಸ ವರ್ಷದ ಸೆಲೆಬ್ರೇಷನ್ ಅನ್ನು ಇನ್ನಷ್ಟು ಮೆಮೊರಬಲ್ ಆಗಿಸಲು ಎಂದೇ ಬುಕ್ ಮಾಡಿ. ಸಂಪರ್ಕಕ್ಕಾಗಿ 8884744455 8884744466 ಈ ನಂಬರ್ಗೆ ಇಂದೇ ಕರೆ ಮಾಡಿ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.